ನಮ್ಮ ಮಯೂರ ಬಡಾವಣೆಗೆ ಸ್ವಾಗತ ಸುಸ್ವಾಗತ. ಏ ಬಾರೇ ಬಾ, ಪಟ್ಟಿ ಮಾಡಿನ ಬಾ. ಕೊಡ್ಲೇನ ಪಟ್ಟ? ಏ ಬೇಡ, ನಾನು ತಾಳಿ ಪಟ್ಟಿ ಮಾಡಿದ್ನ್ಯಾ. ಎದ್ರು ಹೆಸರು ಕಾಳು ಮಾಡಿದ್ಯಾ ಏನ ಜೋಳದ ಮಾಡಿದ್ಯಾ? ಜೋಳ ಇಟ್ಟಿತ್ತಲ್ಲ, ಇನ್ನೇನು ಅದ್ನ ಮಾಡಿದ್ಯಾ. ಅಂದಂಗ ಸಾಯಂಕಾಲ ಸ್ವಲ್ಪ ಜೋಳಕ್ಕೆ ಹಾಕ್ಸ್ಕೊಂಬರೋಣ ಏವ. ರೊಟ್ಟಿ ಪಂಚಮಿ ಬಂತು, ಮತ್ತೆ ಪಂಚಮಿಗೆ ಉಂಡಿ ಗಂಡಿ ಗಟಾಕ ಹಿಟ್ಟಿಗೆ ಹಾಕ್ಸ್ಕೊಂಬರ್ಬೇಕಲ್ಲ. ಬರ್ತೀಯನ? ಹೋಗೋಣ? ನಾವು ಒಬ್ಬೇಕಾಗ್ತೇನ? ಏ ನೀವು ಒಬ್ಬೇಕಾಗದೇನ? ನಾನು ಬರ್ತೇನೆ, ನಾನು ಎಲ್ಲ ರೆಡಿ ಮಾಡ್ಕೊತೀನಿ. ಇವತ್ತು ನಾಳೆ ಅಮಾವಾಸಿ, ನಾಳೆ ಗಣದ ಪೂಜೆ ಮಾಡೋದು. ನೋಡೋಣ. ಆದ್ರೆ ಇವತ್ತು ಸಾಯಂಕಾಲ ಹೋಗಿ ಬಂದ್ಬಿಡ ತಗೋ. ಬಿಸಿಲು ಇಷ್ಟೈತಿ, ಇನ್ನು ಸ್ವಲ್ಪ ನಿಂತು ಇಲ್ಲೆಲ್ಲ ಸ್ವಲ್ಪ ಆರಕ್ಕೆ ಹಾಕ್ಬಿಡ್ತೇನೆ. ಏನ ಜೋಳ ಗೋಧಿ ಕಡ್ಲಿ ಗಿಡ್ಲಿ ಎಲ್ಲಾನು ಯಾವ ಆರಕ್ಕೇನ ಹಾಕ್ತಿದ್ದಿ ಬಿಸಿಲಿಗೆ. ಆದ್ರೆ ಅದನ್ನ ಸ್ವಲ್ಪ ಕಣ್ಣಿಟ್ಟು ನೋಡ್ಕೊಂತ ಏನಿಲ್ಲ. ಯಾಕ ಇಲ್ಲ ಸರ್ ಮತ್ತೆ ಓನರ್ ಬಂದಿದ್ದಾನ. ಏನಲ್ಲ ಈ ಓನರ್ ಅಂಟಿ ಇರಲ್ಲ, ಕಳ್ಳಿ ನಿನಗೇನು ಗೊತ್ತು. ನಾವು ಯಾರು ಇಲ್ಲಿ ಕಾಣಲಿಲ್ಲ ಅಂದ್ರೆ ಅತ್ತಾಗಿತ್ತ ನೋಡಿ ಬಟಕ್ ತಗೊಂಡು ಒಳಗಿಟ್ಕೊಂತಾಳ. ನಿನಗೇನು ಗೊತ್ತು, ಮನ್ ಹಂಗ ಮೇಳ ಒಣ ಮೆಣಸಿಕಾಯಿ ಕಳು ಮಾಡ್ಕೊಂಡು ಒಳಗಿಟ್ಕೊಂಡು ಇತ್ತಾಗ ನಾವು ಏನು ಅನ್ಲಕ್ಕಾಗಿಲ್ಲ, ಹಂಗಾಗತ್ತೆ. ಅದಕ್ಕೆ ನೀ ಜೋಳ ಗೋಧಿ ಮೆಣಸಿಕಾಯಿ ಏನು ಹಾಕಿದ್ರೆ ಸ್ವಲ್ಪ ಹೊರಗೆ ಒಂದು ಕಣ್ಣಿಟ್ಟಿರು. ಹೌದಾ? ಹಂಗಂದ್ರ ಮನೆ ಹೊಡೆದಾಗಿದ್ದು ಕರೆಕ್ಟ? ಏನು ನಮ್ಮ ಮನೆಯವರು 5 kg ತಂದಾರ ಮೆಣಸಿನ್ಕಾಯಿನ. ಅಲ್ಲಿ ನೋಡಿದ್ರೆ ಬರೀ 3 kg ಇದ್ವು ಅಂತ. ನಾನು ಒಣಗಿಸಿಂದೆಲ್ಲ ಕಡಿಮೆ ಆಗಿರ್ಬೇಕು ಬಿಡು ಅಂದೆ. ಆದ್ರೆ ನಮ್ಮ ಮನೆಯವರು 2 kg ಗದಿ ಹೆಂಗೆ ಕಡಿಮೆ ಆಗುತ್ತೆ ಅಂತಂದು ನನಗೆ ಅವ್ರು ಸ್ವಲ್ಪ ಜಗಳ ನಾತು. ಆದ್ರೆ ಅದೊಂದು 2 ಮೆಣಸಿನ್ಕಾಯಿ ಅಲ್ಲಲ್ಲ 2 kg ಮೆಣಸಿನ್ಕಾಯಿನ ಈ ಓನರ್ ತೊಗೊಂಡೋಗಿರ್ಬೇಕಲ್ಲ. ಹೂನಾ ಇಕ್ಕಿನ ಓನರ್ ಕಳ್ಳಿದ. ನಿನಗೇನು ಗೊತ್ತು, ಅತ್ತಾಗಿತ್ತ ನೋಡಿ ಯಾರು ಕಣ್ಣಿಲ್ಲ ಅಂದ್ರೆ ಪಕ್ಕ ತೊಗೊಂಡು ಒಳಗಿಟ್ಕೊಂತ. ಇಂಥ ಕಳ್ಳು ಬುದ್ಧಿ ಐತಿ ಈ ನಮ್ಮ ಓನರ್ಗೆ. ಆದ್ರೆ ಓನರ್ಗೆ ಅತಿ ಆಸೆ ನೋಡುವ. ಮನೆಗೆಲ್ಲ ತುಂಬಿ ತುಳುಕ್ತೈತಿ, ಆದ್ರೂ ಬೇರೆದ್ರ ಮನ್ಯಾಗ ಕೈ ಚಚ್ಚೋದು ಮಾತ್ರ ತಪ್ಸೋದೇ ಇಲ್ಲ. ಅಯ್ಯೋ ಹಂಗಲ್ಲ ಮಾಡೋದು. ಮತ್ತೆ ಇರ್ಲಾರ್ದವ್ರು ತಮ್ಮ ಪುಟ್ಟ ಮಾಡ್ಕೊತಿರ್ತಾರ. ಇದ್ದವರು ಅಯ್ಯೋ ಕೊಡ್ರಿ ನನಗೆ ಅದು ಬೇಕು, ಇದು ನನಗೂ ಬೇಕು, ಅದು ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾವು. ಅಕ್ಕರ ಯಾರದ? ಹೇಳ್ರಿ. ನೋಡ್ಲಿಕ್ಕೆ ಹೆಂಗ ಅರ್ಧಂಬರ್ಧ ಬಟ್ಟೆ ಹಾಕೊಂಡ ನೋಡಲಿ. ಹೊಟ್ಟಿ ಕಾಣಿಸಕತೈತಿ, ಹೊಟ್ಟಿ ಒಳಗ ಒಂಕಳನ ಕಾಣಿಸೋಂಗ ಹರಿಬಿ ಹಾಕೊಂಡಾಳ. ಯಾರಿರ್ಬೇಕು ಅಯ್ಯ ಹೌದಲ್ಲ. ಇವಾಗೆಲ್ಲ ಪ್ಯಾಷನ್ ಬಿಡ, ಇವಾಗೆಲ್ಲ ಪ್ಯಾಷನ್ ಮುಂಡೆ ಅಂತಂದ್ಬಿಟ್ಟು ಇವಾಗ ಪ್ಯಾಷನ್ ಮಾಡ್ತಾವ. ಅದಕ್ಕೆ ಯಾಕೆ ನೀ ಹಂಗೆ ಬಾಯ್ ತಗ್ದಿ ಸುಮ್ಮನೆ ಯಾರು ಏನಂತ ಕೇಳೋನು. ಹಂಗಂತೀಯ? ಅಲ್ಲೋ ಇಂಥ ಅರಿಬಿ ಹಾಕೊಂಡ್ರ ಅದ ಹೇಳ್ತಾರಲ್ಲ, ಅಲ್ಲಿ ರೇಪಾತು ಇಲ್ಲಿ ಕಿಡ್ಡಪಾತು ಆದಾತು ಇದಾತು ಸುಡುಗ ಹೇಳ್ತಾರಲ್ಲ. ಮತ್ತೆ ಇಂಥ ಅರಿಬಿ ನೋಡಿಯಲ್ಲ ಅಕ್ಕ. ಹೇಳ್ರಿ ಯಾರು ನೀವು? ಅದು ಈ ವಟಾರದಾಗ ಒಂದು ಮನೆ ಬಾಡಿಗೆ ಐತನ್ರಿ. ಓ ಬಾಡಿಗೆ ಬಂದ್ರೇನ? ಆದ್ರೆ ಐತಿ, ಆದ್ರೆ ಭಾಳ ರಿಸ್ಟ್ರಿಕ್ಷನ್ ಅದ ನೋಡ್ರಿ ಈ ವಟಾರದಾಗ. ಏನು ರಿಸ್ಟ್ರಿಕ್ಷನ್ ಅದಾವ? ಒಟ್ಟ ಬಾಡಿಗೆ ಐತಲ್ರಿ? ಹ್ಞೂ ರೀ, ಬಾಡಿಗೆ ಏನದಾವು ಒಂದೇ ಐತಿ. ಈ ಕಡೆ ಐತ್ರಿ ಮನೆ ಬಾಡಿಗೆ ಐತ್ರಿ. ಅಯ್ಯ ಹೌದನ್ರಿ ಅಕ್ರ? ಅಯ್ಯ ಚಲೋ ಆತು ಬಿಡ್ರಿ. ಯಾಕಂದ್ರೆ ಈ ನಮ್ಮ ಮನೆಯವ್ರ ಆಫೀಸ್ ಹೋಗಕ್ಕೆ ನಾ ಆಫೀಸ್ ಹೋಗಕ್ಕೆ ಸ್ವಲ್ಪ ಆರಾಮಾಗ್ತಿತ್ತಂತ. ಅಂದ್ರೆ ಹತ್ತಿರ ಆಯ್ತಲ್ರಿ ಅದಕ್ಕೆ. ಆಮೇಲೆ ನನ್ನ ಮಕ್ಕಳು ಬೇರೆ ಒಂದು ಸ್ವಲ್ಪ ವಯಸ್ಸಿಗೆ ಬಂದವ. ಆಮೇಲೆ ಅವನ್ನೆಲ್ಲ ದೂರ ಸ್ಕೂಲ್ಗೆಲ್ಲ ಕಳ್ಸೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹತ್ತಿರ ಇದ್ದ ಚಲೋ ಆಗುತ್ತಂತ. ಅಂದಂಗ ಓನರ್ ಯಾರ್ರಿ? ಅಂದಂಗ ಓನರ್ ನೀವನ? ನಾವು ಓನರ್ ಆಗಿದ್ರೆ ಹಿಂಗೆ ಹೋಗಿರ್ತಿತ್ತು. ಆದ್ರೆ ನಾವು ಓನರ್ ಅಲ್ಲೇವಾ? ಓ ಹೌದನ್ರಿ? ಇರ್ಲಿ ಬಿಡ್ರಿ. ಅಂದಂಗ ಓನರ್ ಹೆಂಗ್ರಿ ಚಲೋ ಇರ್ತಾರನ್ರಿ? ಆಮೇಲೆ ಬಾಡಿಗೆ ಭಾಳ ಅನ್ರಿ? ಅಂದಂಗೆ ಬಾಡಿಗೆ ಎಷ್ಟ್ರಿ? ಭಾಳ ರಿಸ್ಟ್ರಿಕ್ಷನ್ ಅಂತ ಇದ್ರಿ. ಏನು ರಿಸ್ಟ್ರಿಕ್ಷನು ಅಷ್ಟು? ಅವೆಲ್ಲ ರಿಸ್ಟ್ರಿಕ್ಷನ್ಗೆ ನೀವು ಓಕೆ ಅಂದ್ರೆ ಇಲ್ಲೆಲ್ಲ ಬಾಡಿಗೆ ಸಿಕ್ಕೇ ಸಿಗತ್ರಿ. ಓ ಹೌದಾ? ಹಂಗಂದ್ರೆ ಮೊದಲು ನಾನು ಓನರ್ ಮೀಟ್ ಮಾಡಲ, ಏನೋ ನಿಮ್ಮ ಕಡೆ ಎಲ್ಲ ವಿಷಯ ತಿಳ್ಕೊಂಡ ಬಿಡ. ಏನಪ್ಪ ಮಾಡಿ ರಿಸ್ಟ್ರಿಕ್ಷನ್ ಏನಿರ್ಬೇಕು? ಕೇಳಿ ಬರ್ತೈತ್ರಿ. ಆ ಕಡೆ ಒಳ್ಳೆ ಏನು ಯೋಚನೆ ಮಾಡ್ತೀರನ? ಅಯ್ಯೋ ಏನಿಲ್ರಿಪ್ಪ, ನೀವು ಬೇರೆ ರಿಸ್ಟ್ರಿಕ್ಷನ್ ಅಂದ್ರಲ್ಲ, ಅದು ಏನಪ್ಪ ಇರ್ಬೋದು ಅಂತ ಯೋಚನೆ ಮಾಡ್ತೀಯ. ಅಂದಂಗೆ ಏನು? ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಓನರ್ ಅಂಟಿಗೆ ಅಂಟಿ ಅನ್ನಬಾರ್ದಂತೆ. ಓನ್ಲಿ ಕಾಲಿಂಗ್ ಸಿಸ್ ಅಂತ ಕರಿಬೇಕಂತೆ. ಏನು ಸಿಸ್? ಸಿಸ್ ಅಂದ್ರೆ ಸಿಸ್ಟರ್ ಓನರ್ ಸಿಸ್ಟರ್ ಅಂತಾನೇ ಕರಿಬೇಕಂತೆ. ಇದು ಅವರ ಮೊದಲನೇ ರೂಲ್ಸ್. ನಿಮಗೆ ಓಕೆ ಅಂದ್ರೆ ನಾನು ಹೋಗಿ ಓನರ್ ಜೊತೆ ಮಾತಾಡಲೇನ? ಅದಕ್ಕೆ ನೀವು ಯಾಕೆ ಮಾತಾಡಬೇಕು? ನಾನೇ ಮಾತಾಡ್ತೇನೆ ಬಿಡಿ. ಏನು ಅವ್ರ ಹೆಸರು? ಓನರ್ ಸಿಸ್ಸಾ? ಓನರ್ ಹೆಸರಲ್ರಿ, ನಾವೆಲ್ಲರೂ ಆ ರೀತಿ ಕರಿಬೇಕು ಅನ್ನೋದು ಅವ್ರದ್ದು ಮೊದಲೇ ರೂಲ್ಸು. ಓ ಹಾಗೆ, ಓಕೆ ಓನರ್ ಸಿಸ್. ಓಕೆ ನೆಕ್ಸ್ಟ್ ಏನಂದ್ರೆ ನಿಮ್ಮ ಮನೇಲಿ ಏನೋ ಒಂಥರ ಸ್ಪೆಷಲ್ ಅಡುಗೆಗಳನ್ನು ಮಾಡಿದ್ರೆ ಮೊದಲು ನಮ್ಮ ಓನರ್ಗೆ ಕೊಡಬೇಕು. ಅದು ನಿಮಗೆ ಓಕೆನಾ? ಯಾಕೆ ಯಾಕೆ ಅವ್ರು ನೈಸ್
ಮಾಡ್ಬೇಕಾದ್ರೆ ನಾವು ಅದೇ ರೀತಿ ಮಾಡಬೇಕು. ಇಲ್ಲ ಅಂದ್ರೆ ಹರ್ಕ್ ಕುರ್ಕ್ ಮೆರ್ಕ್ ಮೆರ್ಕ್ ಚರ್ಕ್ ಮರ್ಕ್ ಅಂತಂದು ಹರ್ಕ್ ಹರ್ಕ್ ಅಂತಂದು ಹರ್ಕೊಂಡ್ಬಿಡ್ತಾರ್ರಿ ನಮ್ಮ ಓನರ್ ನಾಯಿಗದೆ. ಅದಕ್ಕೆ ಅಂದ್ರ ಈ ಓನರ್ ನಾಯಿ ಅದಾರನ್ರಿ? ಯವ್ವ ತಾಯಿ, ನಾಯಿ ಅಂತಂದ್ರೆ ಮುಗೀತು, ನೀನು ಹರ್ಕೊಂಡು ತಿನ್ಬಿಡ್ತಾವ ನಮ್ಮ ಓನರ್. ಹಂಗಲ್ಲ, ಅವ್ರು ಸ್ವಲ್ಪ ನೈಸ್ ಮಾಡ್ಬೇಕಂದಾಗ ವಾಸನೆ ಏನಾರ ಅವ್ರ ಮುಗಿಗೆ ಬಡ್ದಾಗ ನೀನು ಅವ್ರಿಗೆ ಈ ಥರ ಐಟಮ್ಸ್ನ ತಗೋರಿ ಅಂತೀರ, ತಿನ್ರಿ ಅಂತೀರ, ಅಲ್ಲ ಸಿಸ್ ಸಿಸ್ ಅಂತ ಹೇಳ್ಕೊಂಡು ಕೊಡ್ಬೇಕಾಗತ್ತ. ಓ ಹಂಗ, ನಾವಿರೋದು 4 ಜನ, ನಮ್ಮ ಪೂರ್ತಿ ನಾವು ಮಾಡ್ಕೊಂಡಿದ್ರು ಇದನ್ನು ಇವ್ರಿಗೇನು ಕೊಡ್ಬೇಕಾ? ಕೊಡ್ಬೇಕು. ದೇವ್ರಿಗೆ ಹೆಂಗೆ ನೈವೇದ್ಯ ಮಾಡ್ತೀರ ಹಂಗ ನಮ್ಮ ಓನರ್ಗೆ ನೈವೇದ್ಯ ಪ್ರಕಾರವಾಗಿ ನೈವೇದ್ಯನ ಸ್ವಲ್ಪ ಸಮರ್ಪಿಸಲೇಬೇಕಾಗತ್ತರಿ. ಅಂದ್ರೆ ಓನರ್ಗೆ ನೈವೇದ್ಯ ಕೊಡಬೇಕು ಅಂತೀರಾ? ಎಸ್ ಅಫ್ಕೋರ್ಸ್. ಇನ್ನು 3ನೇ ಕಂಡೀಷನ್ ಏನಂದ್ರೆ ಮನೆಗೆ ಅವ್ರು ಇವ್ರು ಬರಂಗಿಲ್ಲ. 4 ಮಂದಿ ಅಂದ್ರೆ 4 ಜನನೇ ಇರಬೇಕು. ಒಂದರ ಎಕ್ಸ್ಟ್ರಾ ಬಂದ್ಬಿಟ್ರೆ ಈ ಎಕ್ಸ್ಟ್ರಾ ಬಂದ್ಬಿಟ್ರೆ ಮುಗೀತು ಕತೆ ಅಂತ. ಗೋಡೆ ಹೊಲಸಾಗಿದೆ, ನೀರು ಜಾಸ್ತಿ ಹೋಗ್ತವೆ, ಕರೆಂಟ್ ಬಿಲ್ ಜಾಸ್ತಿ ಹೋಗುತ್ತೆ, 100 ಟೈಲ್ಸ್ ಎಲ್ಲ ಒಳಗೆ ಹೋಗ್ಬಿಟ್ಟಿದೆ ನಡೆದಾಡಿ ಅಂತಾರೆ, ಮೇಲ್ಗಡೆ ಹಂಚು ಹೊಡೆದೋಗೈತಿ ಅಂತಾರೆ. ಇಂಥವೆಲ್ಲ ನಮ್ಮ ಮನೆಗೆ ಬರ್ತಾರಲ್ಲ ಅವರೇ ಮಾಡ್ಯಾರ ಅಂತ ನಮ್ಮ ಮನೋರ್ದು ಮಾತಾಕವೆ. ಅದಕ್ಕೆ ಅಂದ್ರೆ ಮನೆಗೆ ಯಾರು ಬರಂಗೇ ಇಲ್ಲನ್ರಿ? ಬರಲ್ಲ ಅಂದ್ರೆ ಬರಲ್ಲ, ಬರಬಾರ್ದು. ಒಂದ್ರೆ ಅಪ್ಪಿ ತಪ್ಪಿ ಬಂದ್ಬಿಟ್ರೆ ನೀವು ಅವ್ರಿಗೆ ನೈಸ್ ಮಾಡ್ಬೇಕಂದ್ರೆ ಅವ್ರಿಗೆ ನೀವು ನೈವೇದ್ಯವನ್ನ ಸಮರ್ಪಿಸಲೇಬೇಕು. ಇನ್ನು ನೆಕ್ಸ್ಟ್ 4ನೇ ರೂಲ್ಸ್ ಏನು ಗೊತ್ತಾ? 8 ಗಂಟೆ ಅಂತಲೇ ಗೇಟ್ಗೆ ಕೀ ಹಾಕ್ಬಿಡ್ಬೇಕು. ಯಾವುದೇ ಕಾರಣ ಇವರು ಆ ಕಡೆ ಹೋಗಲ್ಲ, ಆ ಕಡೆಯಿಂದ ಈ ಕಡೆ. ಅಂದ್ರೆ ಗೇಟ್ ಹೊರಗಿದ್ದವ್ರು ಹೊರಗೆ, ಒಳಗಿದ್ದವ್ರು ಒಳಗೆ. ಇದು 4ನೇ ರೂಲ್ಸು, ನಮ್ಮ ಓನರ್ ಶಿಸ್ತು. ಓಕೆ, ನಿಮ್ಗೆ ಇಷ್ಟನಾ? 8 ಗಂಟೆಗೆ ಮನೆಯೊಳಗೆ ಬಂದ್ಬಿಡ್ಬೇಕನ? ಹೌದು, 8 ಗಂಟೆ ಒಳಗನೆ ಬರಲಿಲ್ಲ ಅಂದ್ರೆ ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೆ. ಏನಿಲ್ಲ ರೀ, 50 ರೂಪಾಯಿನ ಎಕ್ಸ್ಟ್ರಾ ಕೊಡ್ಬೇಕಾಗತ್ತ. ಇಲ್ಲ ಕೊಡಲ್ಲ ಅಂದ್ರೆ ಗೇಟ್ ಹೊರಗನೆ ಅಲ್ಲೇ ಮಲ್ಕೊಂಡು ಇರಬೇಕಾಗತ್ತ ಅಷ್ಟೇ. ಇದೇನು ಕರ್ಮ ಮರೆಯ, ಕರ್ಮ ಮಾಡ್ಕೋಬೇಡ್ರಿ. ಇನ್ನ 5ನೇ ರೂಲ್ಸ್ ಐತಿ. ಏನು ಏನಂದ್ರೆ ವಾರಕ್ಕೊಮ್ಮೆ ಎಲ್ಲರೂ ಬಾಗಿಲು ಕಸ ಹುಡುಕಿ ರಂಗೋಲಿನ ಮಾಡಬೇಕು ಅಂತ ರೂಲ್ಸ್. ಹೌದಾ? ಅಂದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕು, ರಂಗೋಲಿ ಹಾಕ್ಬೇಕು, ವಾರಕ್ಕೊಬ್ಬ ಹಂಚ್ಕೊಡ್ಬೇಕು. ಆಮೇಲೆ ಎಲ್ಲ ಕಸ ಗಿಸಾಗಿ ಏನಾದರೂ ಬೆಳೆದ್ರೆ ಪೇಂಟ್ ಎಲ್ಲ ಹಾಳಾಗಿದ್ರೆ ನೀವೇ ಪೇಂಟ್ ಹಚ್ಕೊಡ್ಬೇಕು. ಇದು ಅವ್ರ ರೂಲ್ಸು. ತಲೆ ತಿರ್ಗಾಕತ್ತಲ್ಲಪ್ಪ. ಮತ್ತೆ ನಮ್ಮ ಮನೇಲಿ ಏನೋ ರಂಗೋಲಿ ಹಾಕಲ್ಲ, ಇಲ್ಲಿ ಬಂದು ರಂಗೋಲಿ ಬೇರೆ ಹಾಕ್ಬೇಕನ? ಅಯ್ಯೋ. ಮತ್ತೆ ಇನ್ನೊಂದು 6ನೇ ರೂಲ್ಸು ಭಯಂಕರವಾದ ರೂಲ್ಸು. ಏನು 6 ಗಂಟೆ ಅಂದಮೇಲೆ ಎಲ್ಲರೂ ಬಾಗ್ಲ ತೆಗೆದು ಕುತ್ಕೊಂಡ್ಬಿಟ್ಟಿರ್ಬೇಕು. ಯಾವುದೇ ಕಾರಣಕ್ಕೂ ಯಾರ ಮನೆ ಬಾಗ್ಲಾನು ಮುಚ್ಚಲೇಬಾರ್ದು. 6 ಗಂಟೆ ಅಂದ್ರೆ ಸಾಯಂಕಾಲದಲ್ಲ ತೆಗೆದಿರ್ತೇವೆ ಬಿಡ್ರಿ. ಛೇಚೆ, ತಪ್ಪು ತಿಳುವಳಿಕೆ ನಿಮ್ದು. ಅದು ಹಾಗಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಎಲ್ಲರ ಬಾಗ್ಲು ತೆಗೆದಿರ್ಬೇಕು. 6 ಗಂಟೆಗೆ ಯಾವುದೇ ಕಾರಣಕ್ಕೂ ಬಾಗ್ಲ ಮುಚ್ಚಿರಬಾರ್ದು. ಹೆಂಗಾಗುತ್ತರಿಪ್ಪ, ರಾತ್ರಿ ಮನೆ ಕೆಲಸ ಡ್ಯೂಟಿ ಮಾಡಿ ಬರೋದ ಲೇಟ್ ಆಗಿ ಕೆಲಸ ಮಾಡಿ ಮುಗಿಸಿರ್ತೀವಿ. ಇನ್ನು 6 ಗಂಟೆಗೆ ಬಾಗ್ಲ ತೆಗಿಬೇಕಾದ್ರೆ ನಾ ಹೇಳೋದು 8 ಗಂಟೆ ರೀ. ನೀವು 8 ಗಂಟೆಗೆ ಕೇಳಿದ್ರೆ ಅಂದ್ರೆ ಇಲ್ಲೇ ಬಡಾವಣೆ ಒಳಗೆ ನಿಮ್ದು ಮನೆ ಸಿಗಂಗಿಲ್ಲ. ಯಾಕಂದ್ರೆ ಇದು ನಮ್ಮ ಓನರ್ ರೂಲ್ಸ್ ರೀ. ಎಷ್ಟೆತ್ತಿದ್ರು 6 ಗಂಟೆಗೆ ತೆಗೆದಿರ್ಬೇಕು ಅಷ್ಟೇ. 6 ಗಂಟೆಗೆ ತೆಗೆದು ಒಳಗೆ ಮುಕ್ಕೊಂಡು ನಡೀತೇನ್ರಿ? 6 ಗಂಟೆಗೆ ತೆಗೆದು ನಾವು ಒಳಗೆ ಮುಕ್ಕೋಬೇಕಂತ ಎಷ್ಟು ಪ್ರಯತ್ನ ಪಟ್ಟರಿ. ಆದ್ರೆ ಈ ಓನರು ಅದು ಹೆಂಗೆ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ. ಒಳಗೆ ದಕ್ಕನ ಹಾದೇ ಬಿಡ್ತಾರ, ಒಳಗೆ ಬಂದು ನೋಡ್ತಾರೆ ಹಂಗೆ ಹಿಂಗೆ ಹೆಂಗಿಟ್ಕೊಂಡ್ರ ಮನಿ ಮುಕ್ಕೊಂಡು ಬಿಟ್ರೆ ಮತ್ತೆ ಎದ್ದಾರನೇ ಇಲ್ಲ ಅಂತ ಒಳಗೆ ಹೋಗಿ ಚೆಕ್ ಮಾಡ್ತಾರ್ರಿ ಈ ಓನರು. ಅಯ್ಯೋ ಕರ್ಮವೇ. ಇಷ್ಟ ಅಯ್ಯೋ ನನ್ನ ಕರ್ಮವೇ ಅಂತಂದ್ರೆ ಅಷ್ಟಲ್ಲ, ಇನ್ನ 7ನೇ 8ನೇ ರೂಲ್ಸ್ ಇದೆ ರೀಪ್ಪ. ಏನು ನಿಮ್ಮ ಮನೆಯಲ್ಲಿ ಅತಿಯಾಗಿ ಚಹಾ ಕುಡಿತಾ ಇದ್ರೆ ಒಂದೊಂದು ಕಪ್ನ ನಮ್ಮ ಓನರಿಗೆ ಕೊಡಬೇಕಾಗತ್ತೆ. ಅದು ಅವ್ರ ರೂಲ್ಸ್ ಇದೆ. ಯಾಕಂದ್ರೆ ನಾವು ಮಾಡೋ ಚಹಾ ಅಂದ್ರೆ ಅವ್ರು ತುಂಬಾ ಇಷ್ಟ ಅಂತೆ, ತಾವು ಮಾಡೋ ಚಹಾ ಇಷ್ಟವೇ ಇಲ್ಲಂತೆ. ಹಾಗಾಗಿ ಇದು ಅವ್ರಿಗೆ ನಾವು ನೈವೇದ್ಯ ಅದ ಟೀ ನೈವೇದ್ಯ ಮಾಡಲೇಬೇಕಾಗತ್ತೆ ನೋಡ್ರಿ. ಇನ್ನು 9ನೇ ರೂಲ್ಸು, ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡಂಗಿಲ್ಲ. ಒಂದ್ರೆ ಮಾಡಿ ಸಿಕ್ಕಿ ಬಿದ್ರಂದ್ರೆ ರೀ ನಮ್ಮನೆ ನಾನ್ ವೆಜ್ ತಿಂತಾರ. ಅದನ್ನ ಕೇಳಿಸ್ಕೊರಿ. ಸಿಕ್ಕಿ ಬಿದ್ದಾಗ ಸಿಕ್ಕಿ ಬೀಳೋದೇನು ವಾಸನೆಗೆ ಗೊತ್ತಾಗೇ ಆಗತ್ತೆ. ಸಿಕ್ಕಿ ಬಿದ್ದೇ ಬೀಳ್ತೇವೆ. ಸಿಕ್ಕಿ ಬಿದ್ದಾಗ ನಮ್ಮ ಮನೋರ್ಗಿನೂ ನೈವೇದ್ಯ ರೂಪವಾಗಿ ನಾನ್ ವೆಜ್ ಅನ್ನ ಕೊಡಲೇಬೇಕು. ಅದು ನಮ್ಮ ಓನರ್ ರೂಲ್ಸು. ಇದೆಂತ ಕರ್ಮ ಇವ. ನನ್ನ ಸ್ಯಾಲ್ರಿನ ಅರ್ಧಕ್ಕರ್ಧ ಈ ಓನರ್ಗೆ ಖರ್ಚಾಗತ್ತೋ ಏನೋ.